ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ಮಾರನೇ ಬೆಳಗ್ಗೆ ಇದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹಾಸ್ಪಿಟಲ್ಗೆ ಹೋಗೋಣ ಅಂತ ರೆಡಿ ಆದೆ. ಅವತ್ತು ನನಗೆ ರೆಡಿಯಾಗೋಕ್ಕೂ ಕೂಡ ಆಗ್ತಿರಲಿಲ್ಲ. ಬಟ್ ಆದ್ರೂ ಹಾಸ್ಪಿಟ್ಲಿಗೆ ಹೋಗಲೇಬೇಕಲ್ಲ, ತೋರಿಸ್ಬೇಕಲ್ಲ, ಎಕ್ಸ್ರೇ ಎಲ್ಲ ಮಾಡಿಸಿ ಅಂತ ಅಂದ್ಬಿಟ್ಟು ರೆಡಿ ಆದೆ. ಟಿಫನ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತಿದ್ದೆ. ನಂಗೆ ಬೇಡ, ನಾನು ತಿನ್ನಲ್ಲ ಅಂದ್ಬಿಟ್ಟು ಮಂಜುನೇ ತಿನ್ನಿಸ್ತಾ ಇದ್ದಾರೆ. ಫಸ್ಟೆಲ್ಲ ಡೈಲಿ ಮಂಜುನೇ ತಿಂಡಿ ತಿನ್ನಿಸ್ತಿದ್ದಿದ್ದು. ಬಟ್ ಈ ನಡುವೆ ಎಲ್ಲ ಫುಲ್ ಕಡಿಮೆ ಆಗಿಬಿಟ್ಟಿದೆ. ಯಾವಾಗಲೂ ಅತಿ ಹೆಚ್ಚು ನನ್ನ ಕೈಲಿ ಆಗೋದೇ ಇಲ್ಲ, ನಾನು ತಿನ್ನೋದೇ ಇಲ್ಲ ಅಂತ ಹಠ ಮಾಡ್ತೀನಲ್ಲ, ಅಂಥ ಟೈಮಲ್ಲಿ ತಿನ್ನಿಸ್ಕೊಂಡು ಎಲ್ಲಾದರೂ ಹೋಗಂಗಿದ್ರೆ ಕರ್ಕೊಂಡು ಹೋಗ್ತಾರೆ. ಬಟ್ ಇದುವರೆಗೂ ಔಟ್ಸೈಡ್ ಹೋದಾಗ ಯಾವತ್ತೂ ನಾನು ಊಟ ಮಾಡಲ್ಲ. ಯಾವಾಗಲೂ ಅವರೇ ಊಟ ಮಾಡಿಸೋದು. ಮಧ್ಯದಲ್ಲಿ ಹೇಳ್ತಾಯಿದ್ರು, ಏನೋ ಗಾಡಿದು ಸ್ವಲ್ಪ ಪ್ರಾಬ್ಲಮ್ ಇದೆ, ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ, ಫೈನಾನ್ಸ್ ವಿಷಯವಾಗಿ. ನಾನು ಸರಿ ಅಂತ ಹೇಳ್ತಾಯಿದ್ದೆ. ನೆಕ್ಸ್ಟ್ ಒಂದು 26, 27 ಈ ಮಂತ್ ಅಷ್ಟರೊಳಗೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ನನಗೆ ಹೇಳ್ತಾಯಿದ್ರು, ಕೆಲಸ ಬೇಡ, ಬಾ ಬೆಂಗಳೂರಿಗೆ, ಅಲ್ಲೊಂದು ಸ್ವಲ್ಪ ದಿನ, ಅಂದರೆ ನಮ್ಮದು ಗಾಡಿ ಅಲ್ಲೇ ಇರೋದಲ್ಲ, ಸೊ ಹಂಗಾಗಿ ಅಲ್ಲೇ ಇರೋಣ ಅಂತ ಎಲ್ಲ ಹೇಳ್ತಾಯಿದ್ರು. ಹಂಗೆ ಈ ಮಧ್ಯದಲ್ಲಿ ಹೋಗೋಕ್ಕಾಗಲ್ಲ, ಬರೋಲ್ಲ ಅಂತ ಹೇಳಿದೆ. ನೋಡೋಣ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ, ಹೋಗ್ಬೇಕಾ ಬೇಡವಾ ಅಂತ. ಹಾಸ್ಪಿಟ್ಲಿಗೆ ಹೊರಟ್ವಿ. ರಿಷಿ ನಾವು ಬಿಟ್ಟು ಹೋಗ್ತೀವಿ ಅಂತ ಅಂದ್ಬಿಟ್ಟು 1000 ಸರಿ ಕೇಳಿದ್ದಾನೆ, ನಾನು ಬರ್ತೀನಿ ಅಂತ ಅವ್ರ ಅಪ್ಪನ. ನಾನು ಮಾತಿಗೂ ಬೇಡ ಅಂತಿದ್ದೆ. ರಿಷಿ ಆದರೆ ಮಮ್ಮಿ ಅಪ್ಪ ನಾನು ಅಂತ ಕೇಳ್ತಾನೆ ಇದ್ದ. ಸರಿ ಅಂತ ಅವನನ್ನು ಕರ್ಕೊಂಡು ಹೊರಟ್ವಿ. ಅವನು ಎಂತಿದ್ರು ಅವ್ರ ಅಪ್ಪ ಇದ್ದಾಗ ಅವನು ಇರಲ್ಲ, ಅವ್ರ ಅಪ್ಪನ ಜೊತೆ ಇರಲೇಬೇಕು. ಅಲ್ಲಿಂದ ಹೋಗಿ ಹಾಸ್ಪಿಟ್ಲು ಪಾರ್ಕಿಂಗಲ್ಲಿ ಗಾಡಿನ ಪಾರ್ಕ್ ಮಾಡಿ ಬಂದ್ವಿ ನಡ್ಕೊಂಡು ಹಾಸ್ಪಿಟ್ಲ್ ಹತ್ರ. ಒಳಗಡೆ ಹೋದರೆ ತುಂಬ ಫುಲ್ ಕ್ರೌಡ್ ಇತ್ತು. ಬಟ್ ನನಗೆ ಅಲ್ಲೆಲ್ಲ ಪರಿಚಯ ಇರೋದ್ರಿಂದ ಡೈರೆಕ್ಟ್ ವಿಸಿಟ್ ಮಾಡಿ ಡಾಕ್ಟ್ರು ಕಾಂಟ್ಯಾಕ್ಟ್ ಮಾಡಿದೆ. ಜೂನಿಯರ್ ಡಾಕ್ಟ್ರ್ ಇದ್ದರು. ಅಲ್ಲಿಂದ ಒಂದು ಎಕ್ಸ್ರೇ ಮಾಡಿಸ್ಕೊಬನ್ನಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಬಂದೆ. ಮಂಜುಗೆ ವೀಡಿಯೋ ಮಾಡಿ ನಾನು ಒಳಗಡೆ ಹೋಗೋದು ಅಂತ ಕೊಟ್ಟರೆ ರಿಷಿ ಜೊತೆ ಆಟಾಡ್ತಾ ಕೂತಿದ್ದಾರೆ. ರಿಷಿಗೆ ಹೊಸ್ದಾಗಿ ನಾಮಕರಣ ಮಾಡ್ತಾಯಿದ್ರು. ಏನು ಹೆಸರು ಅಂತ ಅಂದರೆ ಅವನ ಹೆಸರು ಪಿಣ್ಕು ಅಂತೆ. ಪಿಣ್ಕು ಅಂದರೆ ನನ್ನ ಮಗ ನಗಾಡ್ತಾ ಇದ್ದ. ಚೆನ್ನಾಗಿದೆ, ಏನೋ ಒಂಥರ ಕ್ಯೂಟಾಗಿ ನೇಮು. ನಾನು ಎಕ್ಸ್ರೇ ತೆಗೆಸ್ಬಿಟ್ಟು ಬಂದೆ. ಕಾಪಿ ಕೊಡೋದು ಸ್ವಲ್ಪ ಲೇಟಾಗುತ್ತೆ, ವೆಯ್ಟ್ ಮಾಡಿ ಅಂತ ಅಂದರು. ಹಾಗಾಗಿ ನಾನು ಮಂಜುನೂ ವೆಯ್ಟ್ ಮಾಡ್ತಾ ಇದ್ವಿ. ಅವನು ಹೇಳ್ತಿದ್ದ ನನ್ನ ಹೆಸರು ಪಿಣ್ಕು ಅಂತ. ಮಂಜು ಇದ್ದರೆ ರಿಷಿ ಖುಷಿಗೆ ಲೆಕ್ಕನೇ ಇರಲ್ಲ, ಅಷ್ಟು ಖುಷಿಯಾಗಿರ್ತಾನೆ. ಮತ್ತು ಮಂಜು ಬಂದು 3 ಡೇಸ್ ಆಗೋಕ್ಕೆ ಬಂತು. ಇದುವರೆಗೂ 3 ಡೇಸಲ್ಲಿ ಒಂದು ದಿನನೂ ನನ್ನ ಕೈಲಿ ಹೊಡೆಸ್ಕೊಂಡಿಲ್ಲ ಅವನು. ಇದೇ ಎಕ್ಸ್ರೇ ಒಳಗಡೆ ಹೋಗಿ ಒಂದು ವೀಡಿಯೋ ಮಾಡ್ಕೊತಿದ್ದೆ. ನನಗೆ ಎಕ್ಸ್ರೇ ತೆಗಿಬೇಕಾದ್ರೆ ವೀಡಿಯೋ ಮಾಡಿ ಅಂದರೆ ಅವರು ಆಟಾಡ್ತಾ ಕೂತಿದ್ರು ರಿಷಿ ಜೊತೆ. ಹಾಗಾಗಿ ನಾನು ಒಳಗಡೆ ಬಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇದು ಕಾರ್ಡಲ್ಲಿರೋದು ಯಾರು ಅಂತ ಎಲ್ಲ ತೋರಿಸ್ಕೊಡ್ತಾಯಿದ್ರು. ಅಲ್ಲಿಂದ ಅಮ್ಮ ಮತ್ತು ಅಭ್ಯಕ್ಕ ಬರ್ತೀನಿ ಅಂತ ಅಂದರು. ಬುಧವಾರ ಆಗಿರೋದ್ರಿಂದ ಅವ್ರು ನಾನ್ ವೆಜ್ ಏನೂ ತಿನ್ನಲ್ಲ. ಸೊ ಹಾಗಾಗಿ ಏನಾದರೂ ತರಕಾರಿ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬೀನ್ಸ್ ಕಾಳು ನೋಡಿದ್ರೆ 100 ರೂಪೀಸ್ kg ಆಗ್ಬಿಟ್ಟೈತೆ. ಏನು ತಗೊಳ್ಳೋದು? ತರಕಾರಿ ತಿನ್ನೋದ್ರ ಬದಲು ಚಿಕನ್ ಮಟನ್ನೇ ತಿನ್ಬೋದು ಡೈಲಿ. ಏನೂ ಮಾಡೋಂಗಿಲ್ಲ, ಡೈಲಿ ತಿನ್ನೋಕ್ಕಾಗಲ್ಲ, ಬೇಸಿಗೆ ಬೇರೆ ಅಲ್ವಾ, ತುಂಬ ಹೀಟ್ ನಾನ್ ವೆಜ್. ಇವಾಗೆಲ್ಲ ಕಡಿಮೆ ಮಾಡಿಬಿಡಿ ನಾನ್ ವೆಜ್ ತಿನ್ನೋದು. ಏಕೆಂದರೆ ಬಿಸಿಲಿರೋದ್ರಿಂದ ಮಟನ್, ಚಿಕನ್ ಇದೆಲ್ಲ ತಿಂದರೆ ಮತ್ತೆ ನಮಗೆ ಬಾಡಿ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಲೂಸ್ ಸ್ಟೂಲ್ಗಳಾಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ನಾರಿನಂಶ ಇರೋಂಥ ಫುಡ್ಗಳನ್ನ ಜಾಸ್ತಿ ಕುಡೀರಿ. ನೀರು ಮತ್ತು ಜ್ಯೂಸ್ಗಳು, ತರಕಾರಿಗಳು, ಹಣ್ಣುಗಳು ಇವನ್ನೆಲ್ಲ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಮನೆಗೆ ಹೊರಟ್ವಿ. ಅಲ್ಲಿಂದ ಎಳ್ನೀರು ನೋಡಿದ ತಕ್ಷಣ ಮಂಜು ಡೈಲಿ 2 ಎಳ್ನೀರು ಕುಡಿತಾರಂತೆ. ನನಗೂ ಹೇಳ್ತಿದ್ರು ಕುಡಿ ಅಂತ ಅಂದ್ಬಿಟ್ಟು. ಅಯ್ಯೋ, ನಾನು ಎಲ್ಲಿದ್ದೆ ಡೈಲಿ 2 ಎಳ್ನೀರು ಕುಡಿಯೋಕೆ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಕುಡಿಯೋಲ್ಲ ಅಂತ ಅಂತಿದ್ದೆ. ಕಂಜ್ಯೂಸ್ ನೀನು ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಕಂಜ್ಯೂಸೇನೆ. ಯಾಕೆ ಅಂತಂದರೆ ಮಂಜು ಅಷ್ಟು ಖರ್ಚು ಮಾಡೋ ಉದಾರ ಮನಸ್ಸಿಲ್ಲ ನನಗೆ. ಪ್ರತಿ ಸರಿ ಅವರು ಧಾರಾಳವಾಗಿ ಖರ್ಚು ಮಾಡ್ತಾರೆ. ಬಟ್ ನನಗೆ ಆ ಥರ ದುಡ್ಡನ್ನ ಅನಾವಶ್ಯಕವಾಗಿ ಖರ್ಚು ಮಾಡೋದು ಇಷ್ಟನೇ ಆಗೋಲ್ಲ. ಮಂಜು ತುಂಬ ಖರ್ಚು ಮಾಡ್ತಾರೆ, ಸೇವಿಂಗ್ಸ್ ಕಡಿಮೆ. ನಾನು ಅದರಲ್ಲೇ ಸ್ವಲ್ಪ ಸೇವಿಂಗ್ಸ್ ಮಾಡಿ ಬೇರೆದಕ್ಕೆಲ್ಲ ರೊಟೇಷನ್ ಮಾಡೋದು, EMIಗಳೆಲ್ಲ ಬ್ಯಾಲೆನ್ಸ್ ಮಾಡೋದು ಎಲ್ಲ ಮಾಡ್ಕೊತೀನಿ. ಬಟ್ ಮಂಜುಗೆ ಅಪ್ಕಮಿಂಗ್ಸ್ ಏನು ಬರುತ್ತೆ, EMIs ಏನು ಕಮಿಟ್ಮೆಂಟ್ಸ್ ಇರುತ್ತೆ ಅನ್ನೋದು ಯೋಚನೆ ಇಲ್ಲ. ಪ್ರೆಸೆಂಟ್ ಇವಾಗ ದುಡ್ಡಿದ್ರೆ ಪಟ್ ಅಂತ ಖರ್ಚು ಮಾಡಬೇಕು, ಅಷ್ಟೇ ಅವ್ರ ತಲೆಯಲ್ಲಿರೋದು. ಮಂಜು ಇದ್ದಾಗ ರಿಷಿಗೆ ನನ್ನ ಅವಶ್ಯಕತೆ ಏನಿರಲ್ಲ. ಅವ್ನು ಜಾಸ್ತಿ ನನ್ನ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಅವ್ರು ಇರಲಿ ಇಲ್ಲದೆ ಹೋಗಲಿ ನನ್ನ ಮೇಲೇನು ಡಿಪೆಂಡ್ ಆಗೋಲ್ಲ. ಮಂಜು ಇಲ್ಲ ಅಂತ ಅಂದಾಗ ಜಾಸ್ತಿ ಚೈತ್ರನ ಹತ್ರ, ಅಮ್ಮನ ಹತ್ರ ಆಟಾಡ್ಕೊತಾನೆ. ಮಂಜು ಇದ್ದಾಗ ಮಂಜು ಬಿಟ್ಟು ಬರೋದೇ ಇಲ್ಲ. ಕಾಯ್ತಾನೆ ಎಲ್ಲಾದರೂ ಹೋಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು.
ನನಗೂ ಕುಡಿಸ್ತಾಯಿದ್ರು, ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಫಸ್ಟ್ ಯಾವಾಗಲೂ ನನಗೆ ಫಸ್ಟ್ ಪ್ರಿಯಾರಿಟೀಸ್ ಕೊಡ್ತಿದ್ದು ಮಂಜು. ಇವಾಗ ರಿಷಿ ಹುಟ್ಟಿದ ಮೇಲೆ ರಿಷಿಗೆ ಫಸ್ಟ್ ಪ್ರಿಯಾರಿಟೀಸ್. ಏನು ಮಾಡೋಂಗಿಲ್ಲ, ಮುದ್ದಿನ ಮಗ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ನಮ್ಮ ರಿಷಿ ಅವ್ರ ಅಪ್ಪನ ಎಷ್ಟು ಇಷ್ಟಪಡ್ತಾನೆ ಅಂತಂದರೆ, ಅವ್ರ ಅಪ್ಪನ ನೋಡಿದ್ರೆ ಸಾಕು, ಅವನಿಗೆ ಮುಖದ ಮೇಲೆ ಯಾವಾಗಲೂ ಸ್ಮೈಲ್ ಇರುತ್ತೆ. ಹೋಗ್ತಾನೆ ಬರ್ತಾನೆ ನೋಡ್ತಾನೆ ಮಂಜುನ, ನಗಾಡ್ತಾನೆ, ಮತ್ತೆ ಹೋಗ್ತಾನೆ ಬರ್ತಾನೆ, ರೂಮಲ್ಲಿ ಎಲ್ಲಾದರೂ ಕೂತಿದ್ರೆ ನೋಡ್ತಾನೆ, ನಗಾಡ್ತಾನೆ. ಒಂದು 5 ನಿಮಿಷಕ್ಕೊಂದು ಸರಿ ಮಂಜು ಮನೇಲಿದ್ದರೆ ನೋಡಲೇಬೇಕು ಮಂಜು ಮುಖನ. ಸರಿ, ನನಗೆ ಎಳ್ನೀರ್ದು ಗಂಜಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಗಂಜಿ ತಿನ್ನಿಸ್ತಾಯಿದ್ರು. ಬೇಗ ಮನೆಗೆ ಹೋಗ್ಬಿಡೋಣ, ಅಮ್ಮ ಮತ್ತು ಅಭ್ಯಕ ಬರೋಷ್ಟರಲ್ಲಿ ಅಡುಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕಾಳು ಬಿಡಿಸ್ತಾ ಇದ್ದೆ. ತರಕಾರಿ ಎಲ್ಲ ತೊಗೊಬಂದು, ಅಯ್ಯೋ ತರಕಾರಿ ಕಾಳು ರೇಟ್ ಎಲ್ಲ ಇಷ್ಟೊಂದು ಜಾಸ್ತಿ ಆಗಿದೆ, ತುಂಬ ಕಷ್ಟನಪ್ಪ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮಕ್ಳ ಕಾಲಕ್ಕಂತೂ ತುಂಬ ಕಷ್ಟ. ಏನಂದರೆ ಇವಾಗಲೇ ದುಡ್ಡು ಮಾಡಿ ಇಟ್ಕೋಬೇಕಷ್ಟೇ, ಏನು ಸೇವಿಂಗ್ಸ್ ಅಂತ ಮಾಡಿಲ್ಲ ಅಂದರೆ ಮುಂದೆ ಕಷ್ಟ ಆಗ್ಬಿಡುತ್ತೆ. ಮಂಜು ಸ್ವೀಟ್ಸ್ ಎಲ್ಲ ತೊಗೊಬಂದಿದ್ದರು. ರಿಷಿ ತೊಗೊಬಂದು ನನ್ನ ಪಕ್ಕಕ್ಕಿಟ್ಟ. ನಾನು ತಿಂದೇ ಇರಲಿಲ್ಲ. ಈ ಬ್ಯುಸಿನಲ್ಲಿ ಅವ್ರು ಏನು ತಂದಿದ್ದಾರೆ ಅಂತಲೇ ನೋಡಿರಲಿಲ್ಲ. ಪ್ರತಿ ಸರಿನೂ ಬರಬೇಕಂದ್ರೆ ಕೇರ್ ನಗರದಿಂದ ಸ್ವೀಟ್ಸ್ ತೊಗೊಬರ್ತಾರೆ ಮಂಜು. ಕೇರ್ ನಗರದಲ್ಲಿ ನನ್ನ ಫೇವ್ರೆಟ್ ಸ್ವೀಟ್ಸ್, ಸ್ಪೆಷಲ್ ಸ್ವೀಟ್ಸ್ಗಳೆಲ್ಲ ತೊಗೊಬರ್ತಾರೆ. ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಏನು ಮಿಸ್ ಮಾಡಿದ್ರು ಜಿಲೇಬಿ ಮಾತ್ರ ಮಿಸ್ ಮಾಡಲ್ಲ. ಅವತ್ತಿನ ದಿನ ಸ್ವಲ್ಪ ಕೆಲಸನೂ ಇತ್ತು ಮನೇಲಿ, ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಪಾಪ ಅವತ್ತು ಅಷ್ಟೊಂದು ಬಟ್ಟೆ ಎಲ್ಲ ತೊಳೆದು ಅಮ್ಮನೇ ಎಲ್ಲ ಕೆಲಸನೂ ಮಾಡ್ತು. ಚೈತ್ರನೂ ಪಾಪ ಅಮ್ಮನೂ ಇಬ್ಬರೇ ಮಾಡಿದ್ರು. ನಮ್ಮ ಮನೆ ಅಂತೂ ಯಾವಾಗಲೂ ಕೆಲಸ ಇರುತ್ತೆ, ತುಂಬ ಜನ ಇರೋದ್ರಿಂದ. ಅಡುಗೆ ಕೆಲಸ, ಬಟ್ಟೆ ಪಾತ್ರೆ ಅಂತ ಇದೇ ಕೆಲಸ ಹಿಡಿಯುತ್ತೆ ಚೈತ್ರನ ದಿನವಿಡೀ. ನಾನು ಒಂದು 2 ದಿನ ಮನೇಲಿರೋದ್ರಿಂದ ನಾನು ಏನು ಕೆಲಸ ಮಾಡಿಲ್ಲ. ಆದ್ರೂ ಮನೇಲಿರೋದ್ರಿಂದ ಅವ್ರಿಗೂ ರಿಲೀಫ್ ಅಂತ ಅನಿಸ್ಬಿಡುತ್ತೆ ರಿಷಿ ನೋಡ್ಕೊಳ್ಳೋದ್ರಿಂದ. ಹಣ್ಣುಗಳೆಲ್ಲ ತಂದು, ಅಮ್ಮನೂ ಊರಿಂದ ಬಂದಾಗ ಹಣ್ಣುಗಳೆಲ್ಲ ತೊಗೊಬಂದಿದ್ರು. ಮಂಜುನೂ ಬರುವಾಗ ತುಂಬ ಹಣ್ಣುಗಳೆಲ್ಲ ತೊಗೊಬಂದಿದ್ದಾರೆ. ಈ ನಮ್ಮನೆ ಅಂತೂ ಯಾರೂ ತಿನ್ನೋದೇ ಇಲ್ಲ, ತಿನ್ನೋಕ್ಕೆ ಟೈಮೂ ಇರೋಲ್ಲ. ಈ ಮಕ್ಕಳು ಜಂಜಾಟದಲ್ಲಿ ಚೈತ್ರ ಅಂತೂ ತಿನ್ನೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಎಲ್ಲ ಹಾಗೆ ಇತ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಎಲ್ಲನೂ ಓಪನ್ ಮಾಡಿ. ಫ್ರಿಜ್ಜಿಗೆ ಸ್ಟೋರ್ ಮಾಡಬೇಕು, ಏನೂ ಮುಟ್ಟೆ ಇಲ್ಲ. ಯಾವಾಗ ತಂದಿದ್ದು ಅಮ್ಮ ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ತೋರಿಸ್ಕೊಳಕ್ಕೆ ಬಂದಿದ್ದು ಆವಾಗ ತಂದಿದ್ದು ಹಾಗೆ ಕವರಲ್ಲೇ ಇಟ್ಟಿದ್ದೀನಿ. ಮತ್ತು ಮಂಜು ತಂದಿರೋದು ಹಾಗೆ ಇಟ್ಟಿದ್ದೀನಿ. ಇದೇ ಸ್ವೀಟ್ಸ್ ಎಲ್ಲ ಖಾಲಿಯಾಗಿ ಹೋಗಿದೆ, ಎಲ್ಲ ತಿಂದು. ನಾನೇ ಈಗ ಲಾಸ್ಟ್ಗೆ ತಿಂತಾ ಇರೋದು. ನಾನು ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ತಿಂದೇ ಇರಲಿಲ್ಲ. ಇದೇ ವಿ ಬಿ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಂತ, ತುಂಬ ಚೆನ್ನಾಗಿರುತ್ತೆ ಸ್ವೀಟ್ಸು. ನಾವು ಮದುವೆ ಆಗಿ 4 ಇಯರ್ಸ್ ಹತ್ತತ್ರ ರನ್ನಿಂಗ್ ಆಗ್ತಾಯಿದೆ. ಅವತ್ತಿಂದನೂ ಇವತ್ತಿನವರೆಗೂ ಮಂಜು ಅದೇ ಬೇಕ್ರಿಲಿ ಸ್ವೀಟ್ಸ್ ತೊಗೊಬರೋದು ಯಾವಾಗ ಬರಬೇಕಂದ್ರೂ. ಏಕೆಂದರೆ ಅಲ್ಲಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಇರುತ್ತೆ ಸ್ವೀಟ್ಸ್ ಎಲ್ಲ. ಸೊ ಹಾಗಾಗಿ ಅಲ್ಲೇ ತೊಗೊಬನ್ನಿ ಅಂತ ಹೇಳ್ತೀನಿ. ಅಲ್ಲಿಂದ ತಂದರೆ ಮಾತ್ರ ಜಾಸ್ತಿ ಎಲ್ಲ ತಿಂತಾರೆ, ಮತ್ತು ಇಲ್ಲೆಲ್ಲಾದರೂ ಲೋಕಲಲ್ಲಿ ತಂದರೆ ಯಾರೂ ತಿನ್ನೋದೇ ಇಲ್ಲ ಸ್ವೀಟ್ಸು. ಹಾಗಾಗಿ ಮಂಜು ಬರಬೇಕಾದ್ರೆ ಅಲ್ಲೇ ತೊಗೊಬಂದುಬಿಡ್ತಾರೆ. ಏನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಮ್ಮ ಮತ್ತು ಮಂಜು ಅವ್ರ ಅಕ್ಕ ಏನೂ ತಿನ್ನಲ್ಲ. ಇವತ್ತು ಬುಧವಾರ ಆಗಿರೋದ್ರಿಂದ ಅವರಿಬ್ಬರೂ ಏನೂ ತಿನ್ನಲ್ಲ. ಯಾವಾಗಲೂ ಅಷ್ಟೇ, ಸ್ಯಾಟರ್ಡೇ ಮತ್ತು ಗುರುವಾರನೂ ತಿನ್ನಲ್ಲ ಅವರು. ಸೊ ಹಾಗಾಗಿ ಯಾವಾಗ ಬಂದ್ರೂ ಬುಧವಾರ ಬರ್ತಾರೆ, ಇಲ್ಲ ಶನಿವಾರ ಬರ್ತಾರೆ, ಭಾನುವಾರ ಬರೋದೇ ಇಲ್ಲ ಜಾಸ್ತಿ. ಲಾಸ್ಟ್ ಟೈಮ್ ಅಮ್ಮ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಬಂದಾಗ್ಲೂ ಬುಧವಾರನೇ ಬಂದಿದ್ದರು. ಸೊ ಆವಾಗ್ಲೂ ಸ್ವೀಟೇ ಮಾಡಿದ್ದು. ಇವಾಗ್ಲೂ ಏನೂ ತಿನ್ನಲ್ಲ ಸ್ಪೆಷಲ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವೀಟೇ ಮಾಡ್ತಾ ಇದ್ದೋ. ಕೈ ಅಂತೂ ತುಂಬ ನೋವಾಗಿದೆ. ನನ್ನ ಶಕ್ತಿಯಿಂದ ಅದು ಕೈ ಮೇಲೆತ್ತಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಪೇಯ್ನಾಗಿತ್ತು. ಡಾಕ್ಟರ್ಗೆಲ್ಲ ತೋರಿಸಿದ್ವಿ. ಅದೇನಾಗಲ್ಲ, ಡಿಸ್ಲೊಕೇಟ್ ಆಗಿದ್ದೆ, ಸರಿ ಹೋಗುತ್ತೆ ಅಂತ ಹೇಳಿದ್ರು. ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಫಾಲೋ ಅಪ್ ಮಾಡ್ಕೋಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು, ವೆಯ್ಟ್ ಏನೂ ಎತ್ತಬಾರ್ದು ಅಂತ ಹೇಳಿದ್ರು. ಹೆಂಗೆ ಎತ್ತದಂಗೆ ಇರೋಕ್ಕಾಗುತ್ತೆ, ಕೆಲಸ ಮಾಡ್ತಾನೆ ಇರ್ತೀವಿ ನಾರ್ಮಲಾಗಿ, ಮತ್ತು ಕೆಳಗಡೆ ಕೈ ಬಿಟ್ಟರೆ ಸ್ವೆಲ್ಲಿಂಗ್ ಬರೋ ಅಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಏನಿಲ್ಲ, ಐಸ್ ಪ್ಯಾಕ್ ಇಟ್ಟು ನೀಟಾಗಿ ಡೈಲಿ ಒಂದು 3-4 ಟೈಮ್ಸ್ ಐಸ್ ಪ್ಯಾಕ್ ಇಡಬೇಕು. ಅದರ ಮೇಲೆ ಪೇಯ್ನ್ ಸ್ವಲ್ಪ ಕಡಿಮೆ ಆಗುತ್ತೆ. ನನಗೆ ಸ್ವಲ್ಪ ಸ್ವೆಲ್ಲಿಂಗ್ ಬಂದ್ಬಿಟ್ಟಿದೆ ಜಾಯಿಂಟ್ ಮೇಲೆ, ಏಟ್ ಬಿದ್ದಿರೋ ಜಾಗಕ್ಕೆ ಏಟ್ ಬಿದ್ದಿದೆ. ಸೊ ಹಾಗಾಗಿ ತುಂಬ ನೋವಾಗಿರೋದು ಅಷ್ಟೇ. ತಿನ್ನೋಕ್ಕೂ ಆಗ್ತಾಯಿಲ್ಲ, ಕಷ್ಟಪಟ್ಟು ತಿಂತಿದ್ದೀನಿ. ಕೂದಲು ಬಾಚೋಕ್ಕಾಗಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಅಷ್ಟು ಕಷ್ಟದಿಂದ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ನನ್ನ ಕೆಲಸಗಳನ್ನೂ ನನಗೆ ಮಾಡ್ಕೊಳಕ್ಕಾಗಲ್ಲ, ಸರಿಯಾಗಿ ನಿದ್ರೆನೂ ಮಾಡೋಕ್ಕಾಗಲ್ಲ ಕೈನ ಸ್ಟ್ರೈಟ್ ಮಾಡಿ. ಯಾವಾಗ ಸರಿ ಹೋಗುತ್ತೋ ಇದೆಲ್ಲ ಅಂತ ಅನಿಸುತ್ತೆ. ಒಂದಾದ್ಮೇಲೆ ಒಂದು. ರಿಷಿಗೆ ಪಾಪ ಇವಾಗಷ್ಟೇ ಹುಷಾರಾಗಿದ್ದ. ಒಂದು ದಿನದ ಗ್ಯಾಪಲ್ಲೇ ಮತ್ತೆ ನಾನು ಬೀಳಿಸಿ ಈ ಥರ ಮಾಡಿದ್ದೀನಿ.
ಬೇಜಾರು ಮಾಡ್ಕೊತಿದ್ರು. ಅವ್ರ ಅಪ್ಪ ಅಂತೂ ತುಂಬ ಬೇಜಾರು ಮಾಡ್ಕೊತಿದ್ರು. ಬಟ್ ಆದರೆ ಅವ್ರ ಅಪ್ಪಂದೇ ಮಿಸ್ಟೇಕ್. ಅವತ್ತು ಬೇಗ ಬಂದಿದ್ದಿದ್ರೆ ನಾವು ಅಲ್ಲಿ ಇರ್ತಾನೂ ಇರಲಿಲ್ಲ, ನಾನು ಸಿಟಿಗೆ ಹೋಗ್ತಾನೇ ಇರಲಿಲ್ಲ. ಊರಿಗೆ ಹೋಗ್ತಾಯಿದ್ವಿ ಕಾರಲ್ಲಿ. ಹಾಗಾಗಿ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಗ್ರಾಚಾರ ಟೈಮ್ ಕೆಟ್ಟಾಗ ಯಾವಾಗ ಏನೇನು ಆಗಬೇಕು ಅದು ಹಾಗೇ ಆಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಅವತ್ತು ಇಲ್ಲಿರೋದು ಬೇಡ ಅಂತ ಅಂದ್ಕೊಂಡವ್ರು ಇಲ್ಲೇ ಸ್ಟೇ ಆಗಿದ್ದೀವಿ. ಮಂಜು ಬರ್ತೀನಿ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ರೂ ಕೇಳಿದೆ. ಸ್ಕೂಟಿಲಿ ಬಂದಿದ್ದು ನನ್ನದೇ ತಪ್ಪು. ಅವರು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದರು, ನಾನು ವೆಯ್ಟ್ ಮಾಡಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಬಾಪುನ ಆಟಾಡಿಸ್ತಾ ಇದ್ದೆ. ಆಟಾಡಿಸ್ತಾ ಏನೇನೋ ಜೋಕ್ ಮಾಡ್ತಿದ್ದೆ. ನನಗಂತೂ ನಗುನೇ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಚೈತ್ರ ರಿಷಿ ಕಾಲು ಎಳ್ಕೊಂಡು ನಗ್ತಾ ಇದ್ವಿ. ಅಲ್ಲೇ ಕೂತಿರ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ನಮ್ಮ ರಿಷಿ ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಚೆನ್ನಾಗಿದ್ದರೆ ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂತ ಅಂದರೆ ಸಾಕು, ಫುಲ್ ಡಲ್ಲಾಗಿ ಹೋಗ್ತಾನೆ. ಅದು ಅವ್ರ ಅಪ್ಪನ ಥರನೇ ಸೇಮು. ಮಂಜುನೂ ಅಷ್ಟೇ, ಚೆನ್ನಾಗಿದ್ದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇವು ಸ್ವಲ್ಪ ಶೀತ ತಲೆನೋವಾದ್ರೂ ಕೂಡ ತಡ್ಕೊಳ್ಳಲ್ಲ, ತುಂಬ ಸೆನ್ಸಿಟಿವು. ರಿಷಿನೂ ಹಾಗೆ. ನನಗಂತೂ ಕಾಫಿ ಟೀ ಕುಡಿಯೋದ್ರಲ್ಲಿ ಹುಚ್ಚು ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಕಾಫಿ ಕೇಳಿದೆ, ಅಮ್ಮ ಇಟ್ಕೊಟ್ರು, ಮತ್ತೆ ಕುಡಿತಾ ಎಷ್ಟೊತ್ತಾದ್ರೂ ಕಾಫಿ ಕೊಟ್ಟರು ಕುಡಿತೀನಿ. ಅಷ್ಟು ಕಾಫಿ ಮತ್ತು ಟೀ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು. ನೋಡಿದ್ರೆ ಬೈತಾ ಇರ್ತಾರೆ. ಮಂಜೂರ ಮನೆಗೆ ಹೋದಾಗಲೂ ಅಷ್ಟೇ, ಜಾಸ್ತಿ ಕಾಫಿ ಟೀ ಕುಡಿಯೋಕ್ಕೆ ಬಿಡಲ್ಲ ಮಂಜು. ನಮ್ಮನೆ ಇದ್ದರೆ ಎಲ್ಲರೂ ಟೀ ಕುಡಿತೀವಿ. ಅದೇ ಗ್ಯಾಪಲ್ಲಿ ಅಮ್ಮ ಮತ್ತು ಅಭಯಕ್ಕ ಬಂದೇ ಬಿಟ್ಟರು. ರಿಷಿಗೆ ಅಲ್ಲಿ ಕರ್ಕೊಂಡೋಗಿಲ್ಲ, ಬರ್ತಡೇ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಕೇಕು ಬಟ್ಟೆ ಎಲ್ಲ ತೊಗೊಬಂದಿದ್ರು. ನಾನು ರೆಡಿ ಮಾಡಿದೆ. ರಿಷಿನ ರೆಡಿ ಮಾಡಿ ಪ್ಯಾಂಟೆ ಹಾಕ್ಸ್ಕೊತಿರ್ಲಿಲ್ಲ, ಓಡೋಡಿ ಬರ್ತಾಯಿದ್ದ, ಭಾರಿ ತುಂಟಾಟ ಆಡ್ತಾಯಿದ್ದ. ಅವನಿಗೆ ಬಾಯೆಲ್ಲ ತುಂಬ ನೋವಾಗಿತ್ತು ಅನಿಸುತ್ತೆ ಬೀಳಿಸಿದ್ದು. ಸೊ ಹಾಗಾಗಿ ಅದೇ ಟೈಮಲ್ಲಿ ಶೀತ ಬೇರೆ ಆಗ್ಬಿಟ್ಟಿದೆ, ಮೂಗೆ ಕ್ಲೀನ್ ಮಾಡಿಸ್ಕೊತಿರ್ಲಿಲ್ಲ. ಭಾರಿ ಹಿಂಸೆ ಆಯಿತು ನನಗೆ. ರಿಷಿಗೆ ಗಾಯ ಎಲ್ಲ ಮಾಯೋ ಅಷ್ಟರಲ್ಲಿಗೆ ಸಾಕಂತ ಅನಿಸ್ಬಿಡುತ್ತೆ. ನಿಧಿ ಅದೇ ಗ್ಯಾಪಲ್ಲಿ ಮುನ್ಸ್ಕೊಬಿಟ್ಟಿದ್ದಾಳೆ. ರಿಷಿಗೆ ಹೊಸ ಬಟ್ಟೆ ತಂದಿದ್ದಾರೆ, ನನಗೆ ಹೊಸ ಬಟ್ಟೆ ತಂದಿಲ್ಲ ಅಂತ. ಸೊ ಅವಳಿಗೂ ಸಮಾಧಾನ ಮಾಡಿ ರಿಷಿನೂ ರೆಡಿ ಮಾಡಿ, ಹಾಗೆ ಅವರು ತಂದಿರೋ ಕೇಕ್ನ ಕಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶಾರ್ವಿನ್, ಹ್ಯಾಪಿ ಬರ್ಡೇ ಟು ಯು. ನಮಸ್ಕಾರ ಸರ್, ನಾ പേര് ಸುರೇಶ್ ರೆಡ್ಡಿ. ಋಷಿ ಯಾರಿಗೆ ತಿನ್ನಿಸ್ತೀಯ ನೀನು? ರಾಮಿ ರೆಡ್ಡಿ. ನಮಸ್ಕಾರ ಸ್ವಾಮಿ. ಕಂಗೆ ಬನ್ನಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಮುತ್ತಿಗೆ ಬಂದಿದ್ದೀರಾ? ಏನು ವಿಷಯ ಇಲ್ಲಿ ಪಕ್ಕದಲ್ಲಿ ಚಾಕಲ್ ತಿನ್ನಿಸ್ತಾರಾ? ಇದನ್ನ ತಿನ್ಸ್ಬಾರ್ದು ಮಗನೇ, ಏನ್ ಮಾಡಬೇಕು? ಆಕ್ಚುಲಿ ಅದು ಪ್ರೈವೇಟ್ ಲೈಫ್. 1958 ಅಲ್ಲಿ ಸುಬ್ರಹ್ಮಣ್ಯಂ ಅವರ ಹತ್ರ ನಮ್ಮ ಅಮ್ಮ ಮುಸ್ತುಗೆ ಮುತ್ತು ಬಾ ಮುತ್ತು ತಿನ್ಸ್ತಾ ಇರ್ತೀನಿ. ಈ ಕೊಡೆ ಒಂದು ಜಾಕೆಟ್ ಡಾಕ್ಯುಮೆಂಟ್ ಮುತ್ತು ಈ ಕಡೆ ನೋಡು ಮಗನೇ. ಹಂಗೆ ನಾವು 10 ವರ್ಷದಿಂದ ಆಂಧ್ರದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ವಿ. ತಮ್ಮಯ್ಯ ಕೈ ಕಡಿತಾ ತಿನ್ಸ್ ಮಗಳೇ. ಈಗ ಜಾಗದಲ್ಲಿ ವಾಸ ಮಾಡ್ತಿರೋ ಈ ಕಡೆ ತಿರುಗೋ ನಿದಮ ಈ ಕಡೆಗೆ ನೋಡಿ, ಈ ಕಡೆಗೆ ತಲೆ 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 ಯಾರಾದ್ರೂ ಕೇಸ್ ಅಂತೆಲ್ಲ ಹೋದ್ರೆ ಗೊತ್ತು ಸ್ವಾಮಿ, ಸಿವಿಲ್ ಕೇಸ್ ಅಂತ ಎಷ್ಟು ವರ್ಷ ಖಾಲಿ ಮಾಡ್ತೀರಾ? ಒಂದ್ ಬಟ್ಟೆ ಕೊಡು, ನನ್ನನ್ನು ಹಿಂಗೆ ಮಾಡ್ದೆ. ಆಮೇಲೆ ಹಂಗೆ 1000 ತುಟ್ಟಿಗೊಂಚೂರ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಕೂಡ ಮುಗೀತು. ಹಾಗೆ ಅವ್ನು ನೈಟಿಗೆ ಸಾಕಾಗೋ ಥರ ಒಂದು ಸಣ್ಣದು ಚೇರ್ ಥರದ್ದು ಇಟ್ಬಿಟ್ಟು ಕೇಕ್ನ ಕಟ್ ಮಾಡಿಸ್ದೆ. ನಮ್ಮ ರಿಷಿ ಅಂತೂ ಯಾರಿಗೂ ತಿನ್ನಿಸ್ತಾನೆ ಇರಲಿಲ್ಲ, ತಾನೂ ತಿಂತಾನೆ ಇರಲಿಲ್ಲ. ಹೀಗೆ ಕೇಕೆಲ್ಲ ಕಟ್ ಮಾಡಿ ಅಷ್ಟೊತ್ತಿಗೆ ಅಡುಗೆ ರೆಡಿ ಆಗಿತ್ತು. ಊಟ ಮಾಡೋಣ ಅಂತ ಕೂತ್ಕೊತಾ ಇದ್ದೀವಿ. ನಮ್ಮ ಅಪ್ಪಾಜಿ ಅರ್ಧ ಅವನಿಗೆ ಕೋಪ ಬರೆಸುತ್ತೆ, ಹಿಂಗೆ ಮಾಡಿ ಮಾಡಿ. ಅವನಂತೂ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ರಿಷಿ ಕೋಪ ಮಾಡ್ಕೊತಾನೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ರು. ಅವ್ರಿಗೂ ರಿಷಿನ ಬಿಟ್ಟು ಹೋಗೋ ಮನಸ್ಸಿಲ್ಲ, ರಿಷಿಗೆ ಅವ್ರ ಜೊತೆ ಹೋಗೋ ಮನಸ್ಸಿಲ್ಲ. ಸ್ವಲ್ಪ ದಿನ ಬುದ್ಧಿ ಬಂದಮೇಲೆ ಕಳಿಸ್ತೀನಿ. ಇವಾಗ ಏನಂದರೆ ಅವ್ನಿಗೆ ಗೊತ್ತಾಗಲ್ಲ ಅಲ್ವಾ, ಸೊ ಹಾಗಾಗಿ ನನ್ನನ್ನು ಬಿಟ್ಟು ಇರಲ್ಲ. ಅವರನ್ನು ಬೇಜಾರು ಮಾಡ್ಕೊತ ಇದ್ರು. ಅವ್ರಿಗೂ ಖುಷಿ ಅಲ್ವಾ ಪಾಪು ಮನೆಗೆ ಹೋದರೆ.
ನಾನು ಈ ಸರಿ ಅಂತೂ ಸರಿಯಾಗಿ ಜಾತ್ರೆಗೆ ಬರಲಿಲ್ಲ, ಏನೂ ತಿನ್ನಲೂ ಇಲ್ಲ, ಎಲ್ಲೂ ಓಡಾಡಲೂ ಇಲ್ಲ, ಯಾವ ಎಕ್ಸಿಬಿಷನ್ ಮೇಲೂ ಆಟ ಆಡೋಕ್ಕೂ ಆಗಲಿಲ್ಲ. ಮಂಜು ಕಾದು ಲಾಸ್ಟಿಗೆ ಮಂಜು ಬರೋ ಅಂಥ ಟೈಮಿಗೆ ಕೈಗೆ ಪೆಟ್ಟಾಯಿತು. ಮಂಜುನೇ ಕಾಯ್ತಿದ್ದೆ ನಾನು ಈ ಎಕ್ಸಿಬಿಷನ್ಸಲ್ಲೆಲ್ಲ ಆಟ ಆಡಬೇಕು ಅಂತ. ಫೈನಲ್ಲಿ ಬರೋಕ್ಕಾಗಿಲ್ಲ ಅನ್ನೋ ಬೇಜಾರು. ರಿಷಿಗೂ ಕರ್ಕೊಬಂದಿಲ್ಲ ಸರಿಯಾಗಿ ಅಂದ್ಬಿಟ್ಟು ಆಟ ಆಡ್ಸೋಣ ಅಂತ ಕರ್ಕೊಂಬಂದ್ವಿ. ನಮ್ಮ ರಿಷಿ ಕಾರ್ನೆಲ್ಲ ತುಂಬ ಇಷ್ಟಪಡ್ತಿದ್ದ. ನಾವು ನೆಕ್ಸ್ಟ್ ಟೈಮ್ ಅವ್ನು ಪ್ರೆಸೆಂಟ್ ಮಾಡಬೇಕು ಅವನಿಗೆ. ಈ ಸರಿ ಬರ್ತಡೇಗೆ ಅವ್ರ ಅಪ್ಪ ಕೊಡಿಸ್ತೀನಿ ಅಂತ ಅಂದರು. ನಾನೇ ಬೇಡ ಯಾಕೆ ಇವಾಗಲೇ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಅವ್ರ ಅಪ್ಪ ತಗೋಬತ್ತೀನಿ ಬರೋಸಲ್ಲಿ ಈಗ ನೆಕ್ಸ್ಟು ಕಾರ್ ತಗೋಬತ್ತೀನಿ ನಿನಗೆ 5,000 ಕೊಡ್ತೀನಿ. ಅದ್ರಲ್ಲಿ ರಿಮೋಟಲ್ಲೇ ಇರ್ತದೆ. ಹಾಂ, ಈ ಗೇಮ್ ಅಂತೂ ತುಂಬ ಭಯಂಕರವಾಗಿತ್ತು. ಫುಲ್ ತಲೆ ಕೆಂಟಾಗಿ ನಿಲ್ಲಿಸ್ತಿದ್ದ. ನಾನಂತೂ ಬರೋಲ್ಲ ಅಂತಂದ್ರೂ ಮಂಜು ಕೇಳಲೇ ಇಲ್ಲ. ಕರ್ಕೊಂಡೋಗಿ ಇದ್ರ ಮೇಲೆ ಕೂರಿಸಿ ಮುರಿದೋಗಿರೋ ಕೈನ ಪೂರ್ತಿ ಮುರಿದೋಗೋ ಥರನೇ ಮಾಡಿಬಿಟ್ಟಿದ್ರು. ಅಷ್ಟು ಭಯಂಕರವಾಗಿರುತ್ತೆ. ಏನಂತ ಅಂದರೆ ಈ BP ಇರೋಂಥ ಪೇಷಂಟ್ಗಳು ಕುತ್ಕೊಂಡ್ರೆ ಅಟ್ ಎ ಟೈಮ್ ಕಾರ್ಡಿಯಕ್ ಅರೆಸ್ಟ್ ಆಗೋದಂತೂ ಗ್ಯಾರಂಟಿ. ಅಂಥ ಹಾರರ್ ಗೇಮ್ ಅಂತಲೇ ಹೇಳ್ಬೋದು. ಯಪ್ಪ ತಲೆ ಸುತ್ತು ಬಂದು ನಮ್ಮ ದುಡ್ಡು ಕೊಟ್ಟು ನಾವೇ ಆರೋಗ್ಯ ಹಾಳು ಮಾಡ್ಕೊಳ್ಳೋದಂದರೆ ಹಿಂಗೇನೆ. ಇವ ಅಣ್ಣಂಗೆ ಒಂದೇ ಚಮಚ ಹಾಕೇನೋ ಕೊಟ್ಟು ಕಳ್ಸೋಣ. ಚೊಂಬಿಲ್ಸ ಗೇಮೆಲ್ಲ ಆಡಿದ್ದಾಯಿತು, ಖುಷಿಯಿಂದ ನಕ್ಕಿದ್ದು ಆಯಿತು. ತುಂಬ ಚೆನ್ನಾಗಿತ್ತು ಗೇಮ್ಸ್ಗಳೆಲ್ಲ. ಒಂದು 5-6 ಬಾಲ್ಸ್ ಏನೋ ಕೊಟ್ಟಿದ್ರು, ಹಾಕೋಕ್ಕಾಗಲಿಲ್ಲ. ಅವರೂ ಟೆಕ್ನಿಕಲ್ಲೇ ಅರೇಂಜ್ ಮಾಡಿರ್ತಾರೆ. ಇದೆಲ್ಲ ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಸಿಗೋ ಥರ ಕೊಡೋಲ್ಲ. ಒಂದು ಕಸದ ಮರ ತಗೊಳ್ಳೋಕ್ಕೆ 50 ರೂಪಾಯಿ ಕೊಟ್ಟಿದ್ದಾಯಿತು. ಮನೆ ಹತ್ರ 30 ರೂಪಾಯಿ ಕೊಟ್ಟಿದ್ರೆ ಒಂದು ಕಸದ ಮರ ಬರ್ತಾಯಿತ್ತು. ಹೀಗೆ ಅವತ್ತಿನ ದಿನನ ಅಡ್ಡಾಡ್ಕೊಂಡು ಕಳೆದ್ವಿ. ಇದಾಗಿತ್ತು ನನ್ನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.